ಇನ್ನು ಹಲ್ಲೆ ಆರೋಪದಡಿ ಅರೆಸ್ಟ್ ಆಗಿರುವಂತಹ ಕಂಪ್ಲಿ ಶಾಸಕ ಗಣೇಶ್ ಪರವಾಗಿ ಇವತ್ತು ವಕೀಲರು ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಸಲಿದ್ದಾರೆ. ಜಾಮೀನು ಅರ್ಜಿ ವಿಚಾರಣೆ ಕುರಿತಂತೆ ಆದೇಶ ನೀಡುವ ಮುನ್ನ ಪಬ್ಲಿಕ್ ಪ್ರಾಸಿಕ್ಯೂಟರ್ ಸಲ್ಲಿಸುವಂತ ಆಕ್ಷೇಪಣೆಯನ್ನು ಕೂಡ ಕೋರ್ಟ್ ಸಲ್ಲಿಸುತ್ತೆ. ಯಾಕಂತಂದ್ರೆ ಈ ಕೇಸ್ನಲ್ಲಿ ಸೆಕ್ಷನ್ 307 ಅಡಿ ಕೊಲೆ ಯತ್ನದ ಆರೋಪನೂ ಕೂಡ ಇದೆ. ಈ ಸೆಕ್ಷನ್ ಸೆಷನ್ಸ್ ಕೋರ್ಟ್ನಲ್ಲಿ ವಿಚಾರಣೆಗೆ ಅರ್ಹವಾಗುವಂತ ಗಂಭೀರ ಸೆಕ್ಷನ್ ಆಗಿರೋದ್ರಿಂದಾಗಿ ಗಣೇಶ್ ಅವರ ಪಾಲಿಗೆ ತೊಡಕಾಗಿ ಪರಿಣಮಿಸಬಹುದು. ಒಂದು ವೇಳೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಜಾಮೀನನ್ನು ನೀಡದೆ ಹೋದರೆ ಸೆಷನ್ಸ್ ಕೋರ್ಟ್ಗೆ ಜಾಮೀನು ಅರ್ಜಿಯನ್ನು ಸಲ್ಲಿಸಬಹುದು. ಸೆಷನ್ಸ್ ಕೋರ್ಟ್ ಕೂಡ ಅರ್ಜಿಯನ್ನು ವಜಾಗೊಳಿಸಿದ್ರೆ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಬಹುದು. ಪ್ರತಿ ಬಾರಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಸಲ್ಲಿಸುವಂಥ ಆಕ್ಷೇಪಣೆ, ತನಿಖೆಯ ಪ್ರಗತಿ, ಕೇಸ್ನ ಮೆರಿಟ್ಸ್ ಆಧರಿಸಿ ಕೋರ್ಟ್ ಜಾಮೀನು ನೀಡಬಹುದು ಇಲ್ವೋ ಅನ್ನುವಂಥ ವಿಚಾರವನ್ನು ತೀರ್ಮಾನಿಸುತ್ತೆ. ಇನ್ನು ಹೈಕೋರ್ಟ್ನಲ್ಲಿ ಜಾಮೀನು ಸಿಗದೆ ಹೋದರೆ ಆಗ ಸುಪ್ರೀಂ ಕೋರ್ಟ್ ಒಂದೇ ಉಳಿದ ಮಾರ್ಗ. ಒಟ್ಟಿನಲ್ಲಿ ಜಾಮೀನು ಸಿಗೋವರೆಗೂ ಶಾಸಕ ಗಣೇಶ್ ಜೈಲಿನಲ್ಲೇ ಉಳಿಬೇಕಿದೆ. ಇನ್ನು ಇದುವರೆಗೂ ತಲೆಮರೆಸ್ಕೊಂಡಿರೋದು ಪ್ರಭಾವಿಯಾಗಿರೋ ಕಾರಣ, ಹಾಗೆ ಆರಂಭದಲ್ಲಿ ತನಿಖೆಗೆ ಹಾಜರಾಗದೆ ಸಹಕರಿಸಿದಿರೋದು ಗಣೇಶ್ಗೆ ಕುತ್ತಾಗಬಹುದು. ಇದೇ ವೇಳೆ ಆನಂದ್ ಸಿಂಗ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿರೋದು ಜೊತೆಗೆ ಪೊಲೀಸರು ತಮ್ಮ ಕಸ್ಟಡಿಗೆ ಪಡೆಯದೇ ಇರುವುದು, ಆಮೇಲೆ ತನಿಖೆ ಪೂರ್ಣಗೊಂಡಿದೆ ಅಂತ ಪೊಲೀಸರು ಆಕ್ಷೇಪಣೆಯಲ್ಲಿ ಅಕಸ್ಮಾತ್ ಹೇಳಿದರೆ ಅವು ಗಣೇಶ್ ಅವರ ಜಾಮೀನಿಗೆ ಪೂರಕ ಅಂಶಗಳಾಗಬಹುದು. ಒಟ್ಟಿನಲ್ಲಿ ಜಾಮೀನು ಸಿಗೋವರೆಗೂ ಗಣೇಶ್ಗೆ ಜೈಲುವಾಸ ಅನಿವಾರ್ಯ ಆಗುತ್ತೆ.